Yes, good morning students. Second chapter, forms of business organization. We already discussed sole proprietorship, partnership, joint Hindu family business, and then third one is cooperative society. Here cooperative society, it is one form of business organization established by minimum 10 partners and also the registered under the Indian Cooperative Society Act 1912. See, in a cooperative society business or in a cooperative society, we have 10 partners. We have 10 partners. Each partners have equal voting rights, which means one man, one vote. This is one more question that asks like the principle of cooperative society business is one man, one vote. Or else the main aim of cooperative society business is elimination of middleman. ಉದ್ದೇಶ ಏನು ಅಂದ್ರೆ ಈ ಮಧ್ಯವರ್ತಿಗಳನ್ನ ಎಲಿಮಿನೇಟ್ ಮಾಡೋದು. ಓಕೆ, ಉದ್ದೇಶನ ಮುಂದುವರಿಸಿ ಕೇಳಬಹುದು ಅಥವಾ ಪ್ರಿನ್ಸಿಪಲ್ ತತ್ವ ಏನು? The principle of cooperative society is one man one vote. ಇದು ಕಾಮನ್ ಆಗಿ ನಾವು ಮೀನಿಂಗ್ ಅಲ್ಲಿ ನೋಡಿರ್ತೀವಿ. ಮೀನಿಂಗ್ ಆದ್ಮೇಲೆ ಫೀಚರ್ಸ್ ಆದ್ಮೇಲೆ ಅಡ್ವಾಂಟೇಜಸ್ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಆದ್ರೆ ಲಿಮಿಟೇಷನ್. They may ask 4 marks like explain any 4 limitations of cooperative society. ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಯಾವುದಾದ್ರೂ 4 ಮಿತಿಗಳನ್ನ ತಿಳಿಸಿ ಅಂತ ಯಾವುದಾದ್ರೂ 4 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 1 ಪಾಯಿಂಟ್ಗೆ 1 ಮಾರ್ಕ್ಸ್. ಸೊ ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಲಿಮಿಟೆಡ್ ರಿಸೋರ್ಸಸ್. ಫಸ್ಟ್ ಒನ್ ಏನಂತ ಇದೆ? ಲಿಮಿಟೆಡ್ ರಿಸೋರ್ಸಸ್. ಲಿಮಿಟೆಡ್ ರಿಸೋರ್ಸಸ್ ಮೀನ್ಸ್ ಸ್ಮಾಲ್ ಆರ್ ಲೆಸ್ ರಿಸೋರ್ಸಸ್. ಕಡಿಮೆ ರಿಸೋರ್ಸಸ್ ಅಥವಾ ಕಡಿಮೆ ಸಂಪನ್ಮೂಲಗಳನ್ನು ತಗೊಳ್ತೀವಿ. ಹೇಗೆ? ಹಿಯರ್ ದ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಬೈ ಈಚ್ ಪಾರ್ಟ್ನರ್ಸ್ ವೆರಿ ಲೆಸ್ ಆರ್ ಸ್ಮಾಲ್ ಅಮೌಂಟ್. ಹಿಯರ್ ದ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಬೈ ಈಚ್ ಪಾರ್ಟ್ನರ್ಸ್ ವಿತ್ ಸ್ಮಾಲ್ ಅಮೌಂಟ್. ಕಡಿಮೆ ಅಮೌಂಟ್ ಆಫ್ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತೀವಿ. Sometimes government can give financial assistance for conducting of cooperative society business. See, they are liable to declare dividend. They are liable to declare dividend for the members. ಇಲ್ಲಿ ನಮ್ಮಸ್ಗೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ನಾವು ಕಂಪಲ್ಸರಿ ಏನನ್ನ ಕೊಡ್ತಾ ಇದೀವಿ? ಡಿವಿಡೆಂಡ್ ಅನ್ನ ಕೊಡ್ತಾ ಇದೀವಿ. ಕಾಮನ್ ಆಗಿ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಕಂಪನಿ ಅವರು ಶೇರ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಮಗೆ ಏನು ಕೊಡ್ತಾ ಹೋಗ್ತಾನೆ? ಡಿವಿಡೆಂಡ್ ನ ಕೊಡ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಇನ್ವೆಸ್ಟ್ ಮಾಡಿದಂತ ಇನ್ವೆಸ್ಟರ್ಗೆ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಏನು ಸಿಗುತ್ತೆ? ಡಿವಿಡೆಂಡ್ ಸಿಗುತ್ತೆ. ಸ್ವಲ್ಪ ಕಡಿಮೆ ಡಿವಿಡೆಂಡ್ ನಾವು ಡಿಕ್ಲೇರ್ ಮಾಡ್ತೀವಿ. when the rate of dividend is lesser than just a company, they attract small investors for investing on the cooperative society business. For example, ನಾನು 10,000 ಅಮೌಂಟ್ ಅನ್ನು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ನಾನು 10,000 ಅಮೌಂಟ್ ಅನ್ನು ಸೇವ್ ಕೋಆಪರೇಟಿವ್ ಸೊಸೈಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ 500 ಡಿವಿಡೆಂಡ್ ಸಿಗ್ತಾ ಇದೆ. ಇಲ್ಲಿ ನನಗೆ 700 ಡಿವಿಡೆಂಡ್ ಸಿಗ್ತಾ ಇದೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಿಗ್ತಕ್ಕಂಥ ಡಿವಿಡೆಂಡ್ ಕಡಿಮೆ. ಹಾಗಾಗಿ ಕಡಿಮೆ ಇನ್ವೆಸ್ಟರ್ ಕಡಿಮೆ ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ. ಹಾಗಾಗಿ ರಿಸೋರ್ಸಸ್ ಅಥವಾ ಕ್ಯಾಪಿಟಲ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಡಿಮೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತೀವಿ, ಕಡಿಮೆ ರೇಟ್ ಆಫ್ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ರಿಸೋರ್ಸ್ ಏನಿರುತ್ತೆ ಅಂದ್ರೆ ಕಡಿಮೆ. ಓಕೆ, ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಫೈನಾನ್ಷಿಯಲ್ ರಿಸೋರ್ಸಸ್ ಸ್ವಲ್ಪ ಇರುತ್ತೆ, ಇಲ್ಲಿ ಕಡಿಮೆ. ದೆನ್ ಸೆಕೆಂಡ್ ಒನ್ ಈಸ್ inefficiency in management. See, in a management is managing of each activity in a business organization, that is management. There is no effectiveness in management because each partners they do not have
ಇರೋದಿಲ್ಲ. ಹಾಗಾಗಿ ಎಲ್ಲ ಆಕ್ಟಿವಿಟೀಸ್ನ ಸರಿಯಾಗಿ ಏನು ಮಾಡೋಕ್ಕಾಗೋದಿಲ್ಲ, ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ 10 ಪಾರ್ಟ್ನರ್ಸ್ ಕೋಆಪರೇಟಿವ್ ಸೊಸೈಟಿ ಬಿಸಿನೆಸ್ ನಡೀತಾ ಇದೆ ಅಥವಾ ಕೋಆಪರೇಟಿವ್ ಸೊಸೈಟಿನ ರನ್ ಮಾಡ್ತಾ ಇದ್ದೀವಿ. ಈ 10 ಪಾರ್ಟ್ನರ್ಸ್ ಕೂಡ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳುವಳಿಕೆ ಇಲ್ಲ ಅಥವಾ ನಿರ್ವಹಣೆ, ನಾವು ಕೆಲಸ ಫೈನಾನ್ಷಿಯಲ್ ಆಕ್ಟಿವಿಟಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಕ್ಟಿವಿಟಿ, ಅಡ್ವೈಸಿಂಗ್ ಆಕ್ಟಿವಿಟಿ, ಫೈನಾನ್ಸ್ ಆಕ್ಟಿವಿಟಿ, ಈ ರೀತಿ ಸಾಕಷ್ಟು ಕೆಲಸ ಇರುತ್ತೆ. ನಿಮ್ಗೆ ಎಲ್ಲ ಕೆಲಸವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆಗ ಎಲ್ಲ ಕೆಲಸವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾ ಇಲ್ಲ. ಅದನ್ನ ಏನಂತೀವಿ ಅಂದರೆ ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್. Inefficiency in management refers to there is no efficiency in management because the cooperative partners or cooperative members, they do not know how to manage each activity in cooperative society. ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಬಿಸ್ನೆಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು, ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು ತಿಳುವಳಿಕೆ ಇಲ್ಲ. ಯಾರಿಗೆ ತಿಳುವಳಿಕೆ ಇಲ್ಲ? ಪಾರ್ಟ್ನರ್ಸ್ಗೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ಅಲ್ಲಿ ಇನ್ಎಫಿಷಿಯನ್ಸಿ ನೋಡ್ತೀವಿ, ಎಫಿಷಿಯನ್ಸಿ ಇಲ್ಲ, ದಕ್ಷತೆ ಅನ್ನೋದಿಲ್ಲ ಅಂತ. ಓಕೆ, ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಸೀಕ್ರೆಸಿ. See here, in a cooperative society we are discussing open meeting. ಇಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಓಪನ್ ಅಪ್ ಆಗಿ ಮೀಟಿಂಗ್ ಮಾಡ್ತೀವಿ. ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಅಥವಾ ಯಾವುದೇ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಆಗಲಿ ಓಪನ್ ಅಪ್ ಆಗಿ ಮೀಟಿಂಗ್ ಅಲ್ಲಿ ಏನು ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಹಾಗಾಗಿ ನಾವು ಏನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಸೀಕ್ರೆಸಿ. ಹಿಯರ್ ವಿ ಆರ್ ನಾಟ್ ಮೇಂಟೈನಿಂಗ್ ಎನಿ ಸೀಕ್ರೆಸಿ ಇನ್ ಕೋಆಪರೇಟಿವ್ ಸೊಸೈಟಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಮೀಟಿಂಗ್ನ ಮಾಡುವಾಗ ಎಲ್ಲ ಪಾರ್ಟ್ನರ್ಸ್ ಕಂಪಲ್ಸರಿ ಪ್ರೆಸೆಂಟ್ ಆಗಬೇಕಾಗುತ್ತೆ. ಓಕೆ, ಇಲ್ಲಿ ಎಲ್ಲ ಪಾರ್ಟ್ನರ್ಸ್ ಪ್ರೆಸೆಂಟ್ ಆದಾಗ ಓಪನ್ ಅಪ್ ಆಗಿ ಮೀಟಿಂಗ್ ಮಾಡ್ತೀವಿ, ಓಪನ್ ಅಪ್ ಆಗಿ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ಯಾವುದೇ ಸೀಕ್ರೆಸಿನ ನಾವೇನು ಮಾಡೋಕ್ಕಾಗೋದಿಲ್ಲ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಲ್ಯಾಕ್ ಆಫ್ ಸೀಕ್ರೆಸಿ. ಸೀಕ್ರೆಸಿನ ಮೇಂಟೈನ್ ಮಾಡೋದಿಲ್ಲ. ಸೀಕ್ರೆಸಿ ಮೇಂಟೈನ್ ಮಾಡಿಕೊಂಡ್ರೆ ಅಡ್ವಾಂಟೇಜ್, ಸೀಕ್ರೆಸಿನ ಮೇಂಟೈನ್ ಮಾಡ್ತಾ ಇಲ್ಲ ಅಂದರೆ ಇದು ಡಿಸ್ಅಡ್ವಾಂಟೇಜ್. ಓಕೆ, ನೆಕ್ಸ್ಟ್ ಒನ್ ಏನಂತ ಇದೆ, ಗವರ್ಮೆಂಟ್ ಕಂಟ್ರೋಲ್. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ಗೆ ರಿಸೋರ್ಸಸ್ ಅಥವಾ ಫೈನಾನ್ಷಿಯಲ್ ರಿಸೋರ್ಸಸ್ ತಗೊಂಡಾಗ ಕಡಿಮೆ ಇದೆ. ಲ್ಯಾಕ್ ಆಫ್ ಫೈನಾನ್ಸ್ ನ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಇರುತ್ತೆ ಯಾವುದು, ಕೋಆಪರೇಟಿವ್ ಸೊಸೈಟಿ. ಆನ್ ಟೈಮ್ ಅಲ್ಲಿ ನಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಯಾವುದು ಕೊಡ್ತಾ ಹೋಗುತ್ತೆ, ಗವರ್ಮೆಂಟ್ ಓನ್ಲಿ. ಸಿ, ಗವರ್ಮೆಂಟ್ ನಮಗೆ ಫೈನಾನ್ಸ್ ನ ಕೊಡ್ತಾ ಇದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ನಲ್ಲಿ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಗವರ್ಮೆಂಟ್ ಪಾರ್ಟಿಸಿಪೇಷನ್ ಮಾಡುತ್ತೆ. ನಮಗೆ ಫೈನಾನ್ಸ್ ಯಾರು ಕೊಡ್ತಾ ಇರೋದು, ಗವರ್ಮೆಂಟ್. ಹಾಗಾಗಿ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಪಾರ್ಟಿಸಿಪೇಷನ್ ಮಾಡುತ್ತೆ, ಗವರ್ಮೆಂಟ್. ಹಾಗಾಗಿ ಇಲ್ಲಿ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಯಾರು ಕಂಟ್ರೋಲ್ ಮಾಡೋದು, ಗವರ್ಮೆಂಟ್. ಓಕೆ, ನಾವು 10 ಪಾರ್ಟ್ನರ್ಸ್ ಬಂದು ಬಿಸ್ನೆಸ್ ನ ಕೋಆಪರೇಟಿವ್ ಸೊಸೈಟಿ ನ ಮಾಡ್ತಾ ಇದ್ವಿ. ನಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್, ಓನ್ಲಿ 10,000. ಓಕೆ, ಗವರ್ಮೆಂಟ್ ನಮಗೆ ಎಷ್ಟು ಅಮೌಂಟ್ ಕೊಟ್ಟಿದೆ, 1 lakh ಅಮೌಂಟ್ ಕೊಟ್ಟಿದೆ. ಗವರ್ಮೆಂಟ್ ನಮಗೆ ಎಷ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟಿದೆ, 1 lakh. Large amount of financial assistance is given by government. On that time, in case of decision making or in case of controlling of the business, the government may participate in each and every activity, which reduces the freedom of the other partners. ಪಾರ್ಟ್ನರ್ಸ್ ಫ್ರೀಡಮ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯಾವುದೇ ಸ್ವತಂತ್ರವಾಗಿ ಡಿಸಿಷನ್ಸ್ ತಗೊಳ್ಳೋದಕ್ಕಾಗಲ್ಲ. ಡಿಸಿಷನ್ಸ್ ಯಾರು ಪಾರ್ಟಿಸಿಪೇಷನ್ ಮಾಡೋದು, ಗವರ್ಮೆಂಟ್ ಓನ್ಲಿ. ಅದನ್ನ ಏನಂತೀವಿ ಅಂದರೆ ಗವರ್ಮೆಂಟ್ ಕಂಟ್ರೋಲ್. ಓಕೆ, ಲಾಸ್ಟ್ ಒನ್ ಈಸ್ ಡಿಫರೆನ್ಸಸ್ ಆಫ್ ಒಪಿನಿಯನ್. ಇಲ್ಲಿ ಎಷ್ಟು ಪಾರ್ಟ್ನರ್ಸ್ ಸಂಖ್ಯೆ ಇದೆ, 10 ಪಾರ್ಟ್ನರ್ಸ್. The opinion of one person which is completely different than another person. ಒಬ್ಬನ ಒಪಿನಿಯನ್ ಅಥವಾ ಇನ್ನೊಬ್ಬನ ಒಪಿನಿಯನ್ ಎರಡು ಏನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಕಂಪೇರ್ ಮಾಡಿದಾಗ ಒಪಿನಿಯನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಒಪಿನಿಯನ್ ಚೇಂಜ್ ಆಗ್ತಾ ಹೋಗುತ್ತೋ ಇಟ್ ಲೀಡ್ಸ್ ಟು ಇಂಟರ್ನಲ್ ಕ್ವಾರಲ್, ಆಂತರಿಕ ಜಗಳಗಳಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ differences of opinion increases in between each member or partners of the cooperative society, it leads to internal quarrels ಅಥವಾ ಆಂತರಿಕ ಜಗಳಗಳು ಅಥವಾ ಕಾನ್ಫ್ಲಿಕ್ಟ್ may arise due to
different opinion of each partners in cooperative society. ಒಪಿನಿಯನ್ ಚೇಂಜ್ ಆಗ್ತಾ ಇದೆ. ಒಪಿನಿಯನ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಒಬ್ಬರ ನಡುವೆ ಅಥವಾ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಭಿನ್ನಾಭಿಪ್ರಾಯ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಬಿಸ್ನೆಸ್ ಕ್ಲೋಸ್ ಆಗ್ಬೋದು, ಎಲ್ಲಿ ತನಕ ಹೋಗುತ್ತೆ ಅಂತ. ಓಕೆ, ಎಕ್ಸಾಂಪಲ್, ಒಬ್ಬ ಪರ್ಸನ್ ಅಂತ ಅಂದ್ರೆ 10,000 ಅಮೌಂಟ್ ನಾವು ಔಟ್ ಸೈಡ್ ಇಂದ ಒಬ್ಟೇನ್ ಮಾಡ್ಕೋಬಹುದು. ಇನ್ನೊಬ್ಬ ಹೇಳಿದ್ರೆ ಇಲ್ಲ 10,000 ಸಾಲ ನಾವು ಮಾಡ್ಕೊಳ್ಳೋದು ಬೇಡ. ಒಪಿನಿಯನ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಇಬ್ಬರಲ್ಲಿ ಏನು ಸ್ಟಾರ್ಟ್ ಆಗುತ್ತೆ, ಮತ್ತೆ ಕಿತ್ತಾಟಗಳು ಸ್ಟಾರ್ಟ್ ಆಗುತ್ತೆ. ಕಿತ್ತಾಟಗಳು ಸ್ಟಾರ್ಟ್ ಆದಾಗ ಪಾರ್ಟ್ನರ್ ಬಿಸ್ನೆಸ್ ನ ಬಿಟ್ಟು ಆಚೆ ಹೋಗ್ತಾನೆ. ಹಾಗಾಗಿ ಓಕೆನಾ, ಇಲ್ಲಿ ಒಪಿನಿಯನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇದೆಲ್ಲ ಬಂದು ಲಿಮಿಟೇಷನ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿನ